ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬೆಳಗಿನ ಶುಭೋದಯ. ನೋಡಿ, ನಾವು ನರಸೀಪುರಕ್ಕೆ ಹೊರಟಿದ್ದೀವಿ ಇವತ್ತು. ಫ್ರೆಂಡ್ನ ನೋಡೋಣ ಅಂತೇಳಿ. ಮನೋರಾಜ್ಗೆ ಕಾಲು ಸ್ವಲ್ಪ ಏಟಾಗ್ಬಿಟ್ಟು ಗಾಯ ಆಗಿ ಡಾಕ್ಟ್ರು ಸ್ವಲ್ಪ ಆಪ್ರೇಷನ್ ಎಲ್ಲ ಮಾಡಿದ್ದಾರೆ ಕಾಲಿಗೆ. ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮನೋರಾಜ್, ಆಮೇಲೆ ಮಂಜು, ಪಾಪ ಅವನಿಗೆ ಹಾರ್ಟು ಬ್ಲಾಕೇಜ್ ಆಗಿಬಿಟ್ಟು ಬೈಪಾಸ್ ಸರ್ಜರಿ ಮಾಡಿದ್ದಾರೆ ಹೋದ್ವಾರ. ಸ್ವಲ್ಪ ನೋಡೋಣ ಅಂತ ಬೇರೆ ಕೊಡೋಣ ಅಂತೇಳಿ ಅವನಿಗೆ. ಅದರಿಂದ ನರಸೀಪುರ ಕೊಟ್ಟಿದ್ದೀವಿ. ಸುರೇಶ ಬರ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಕಾಯ್ಕೊಂಡಿದ್ದೀನಿ. ಮೆಟ್ರೋ ಕಾಣ್ತೀನಿ ಅನಿಸುತ್ತೆ. ಮೆಟ್ರೋ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಏನು ಹಿಡಿಬೋದು ಒಂದು 2-3 ನಿಮಿಷ. ಅವನ್ನ ಪಿಕಪ್ ಮಾಡಿಕೊಂಡು ನಾವು ಸೀದಾ ನರಸೀಪುರ ಕಾಂದಿವೆ ಹೊರಡ್ತೀವಿ. ನೋಡಿ ಸ್ನೇಹಿತರೆ, ಈಗ ಬಂದಿದ್ದಾನೆ ಸುರೇಶ. ನೋಡಿ, 7:45 ಮಾಡಿದ್ದಾನೆ. 7 ಗಂಟೆಗೆಲ್ಲ ಹೊರಡೋಣ ಅಂತೇಳಿ 7:45 ಮಾಡಿದ್ದೀನಿ. ಇವಾಗ ಇಲ್ಲಿಂದ ನಾವು ನರಸೀಪುರ ಹೊರಡಬೇಕು, ಅಲ್ಲಿಂದ ನಂಜನಗೂಡು ಹೋಗಬೇಕು. ನೋಡಿ, ಈ ಥರ ಮಾಡಿದ್ದಾನೆ. ಇವ್ನಿಗೆ ಏನು ಪನಿಷ್ಮೆಂಟ್ ಅಂತಂದರೆ ಆನ್ ದಿ ವೇ ಏನೇನು ಸಿಗುತ್ತೆ ಪ್ರತಿಯೊಂದು ಏನು ನೋಡ್ಕೋಬೇಕು. ಓಕೆ, ಆಯಿತು, ನೋಡ್ಕೊಳ್ಳೋಣ. ಆಯಿತು, ಕಪಿಲ ನದಿ, ಕಾವೇರಿ, ಕಪಿಲ, ಸ್ಫಟಿಕ ಸರೋವರ, ನರಸೀಪುರ. ಜಯರಾಮ್ ನಮ್ಮ ಸ್ನೇಹಿತರು. ಈಗಿರೋ ತಿನ್ನೋಣ. ಇಲ್ಲ, ಆಯ್ತು ತಿಂಡಿ. ಗಂಟೆ ಲೇಟ್ ಆಗೋಯ್ತು. ನೋಡಿ ಸ್ನೇಹಿತರೆ, ಭಗವಾನ್ ಥಿಯೇಟ್ರು, ನಮ್ಮ ಥಿಯೇಟ್ರು ವಿಜಯ್ ಭಗವಾನ್ ಭೀಮೋ. ಹಾಂ, ನರಸೀಪುರ ಸರ್ಕಲ್. ಹೆಲಿಕಾಪ್ಟರ್ ಆಫ್ ಮಾಡಿ, ಡೀಸೆಲ್ ವೇಸ್ಟ್ ಅಲ್ವಾ? ಇಲ್ಲ, ನಮ್ಗದು ಸೋಲಾರ್ ಗಾಳಿ ಆಡ್ತಾ ಇರ್ಬೇಕು. ಆದರೂ ಗಾಳಿ ಜಾಸ್ತಿ ಬರ್ತದೆ ಅದು. ನಮ್ಮ ಆಫೀಸ್ ಕ್ವಾರ್ಟರ್ಸ್ ನಮ್ಮ ಮನೆ ಕರೆಕ್ಟಾಗಿ ಹೇಳಿದ್ರೆ ಕಾಲ ನಮ್ಗೆ ಒಂದು ಅವಕಾಶ ಕೊಡ್ತದೆ, ಬಟ್ ಕಾಲಾವಕಾಶ ಕೊಡಲ್ಲ. ಹಾಂ, ತಗೊಳಪ್ಪ, ಒಂದು ಟೈಮ್ ಮಾಡ್ಕೊ. ಹಂಗೆ ಹೇಳಲ್ಲ ಅದು. ಮಾಡ್ಕೋವಾಗ ಅಷ್ಟೇ ಹೇಳೋದು. ನೋಡಿ ಸ್ನೇಹಿತರೆ, ನಮ್ಮ ಸ್ಕೂಲು ಲಿಟಲ್ ಫ್ಲವರ್ ಕಾನ್ವೆಂಟ್. 5ರಿಂದ 7 ಅಷ್ಟೇನಾ? ಅಷ್ಟೇ. 1 to 5th ಪಿರಿಯಾಪಟ್ಟಣ. ಹೌದು, 1 to 4th. 1 to 4th ಪಿರಿಯಾಪಟ್ಟ. 8 to 10th ವಿದ್ಯೋದಯ. ಪೂರ್ತಿ ವಿದ್ಯೋದಯನೇ, ವಿದ್ಯೋದಯನೇ. ನಾವು 1 to 4th ಕೆಬ್ಬಗುಂಡಿ, 5ನೇ ಕ್ಲಾಸು ಮಾದಾಪುರ, 6, 7 ಒಳ್ಳಳ್ಳಿ, 8, 9, 10, 11, 12 ಸಂಪೂರ್ಣ ಗ್ರಾಮೀಣ ಪ್ರತಿಭೆ. ಸಂಪೂರ್ಣ ಮುಂದೆ ಅಲ್ಲ, ಆಟ ತರಗತಿ. ಸಂಪೂರ್ಣ ಗ್ರಾಮೀಣ ಪ್ರತಿಭೆ. ಅದು ಒಳ್ಳೊಳ್ಳೆ ಒಳ್ಳೆ ಇದು ಮಾಡಿದೆ, ಒಂದು ಅವಾಯ್ಮೆಂಟ್ ಮಾಡಿದೆ. ಒಳ್ಳೊಳ್ಳೆ ಮಾತ್ರ ಒಳ್ಳೆ ಸ್ಕೋರು. ನೋಡಿ ಫ್ರೆಂಡ್ಸ್, ಬಂದಿದ್ದೀವಿ. ನೋಡೋಣ ಅಂತ ಬಂದಿದ್ದೀವಿ. ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗೆ ಇದು ಹೋಲ್ಸ್ಕೊಂಡ್ರೆ ಅಂತ ಹೇಳಿದ್ವಿ. ಆ ಶೋಸಕ್ಕೆ ನೀನು ಎಷ್ಟು ಲಕ್ಷ ಕಿಲೋಮೀಟರ್ ಓಡಿಸೋದಲ್ಲ, ಎಷ್ಟು ಹಳ್ಳ ಹತ್ತಿ ಇಳಿಸಲ್ಲ ನೀನು. ಅದು ನೋವು ಬರೀ ಏನು ಮಾಡೋದು, ಏನು ಇಲ್ಲ, ಹೋಗುವಂತ. ಏನಿಲ್ಲ, ಬೆಳಿಗ್ಗೆ ಟೈಮು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಯೋಗಾಸನಗಳು ಮಾಡ್ಕೊಳ್ಳಿ. ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ. ಸರಿ, ಕರೆಕ್ಟ್. ಅವ್ರಂದ್ರು. ಆಮೇಲೆ ಅವ್ರು ಡಾಕ್ಟರು, ನೀನು ಎದ್ದೇಳ್ತೀಯಲ್ವಾ, ನಿಧಾನಕ್ಕೆ ಎದ್ದೇಳು. ಎದ್ಬಿಟ್ಟು ಇಮ್ಮಿಡಿಯೇಟ್ ಹೆಜ್ಜಾಗಕ್ಕೆ ಹೋಗ್ಬೇಡ, ಒಂದು 10 ಸೆಕೆಂಡು ನಿಂತ್ಕೋ ಅಷ್ಟೇ. ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡಲ್ಲ ಹೇಳಿ. ಈಗ ನಾನು ಕೂತಿದ್ದೀನಿ, ನಾನು ಎದ್ದೇಳೋದಕ್ಕಿಂತ ಮೊದಲು ನನಗೆ ನಾನು ಒಂದ್ಸರಿ ಹೇಳ್ಕೋಬೇಕು, ಈಗ ನಾನು ಎದ್ದೇಳ್ತೀನಿ ಅಂತ. ಅವ್ರು ಅದನ್ನೇ ಹೇಳೋದು. ಹೌದು, ಕರೆಕ್ಟ್. ಆಗ ಬಾಡಿ ಪ್ರಿಪೇರ್ ಆಯ್ತದೆ. ಕರೆಕ್ಟ್, ಅವ್ರು ಅದನ್ನೇ ಹೇಳೋದು. ಸಡನ್ನಾಗಿ ಎದ್ದು ನಿಂತ್ಕೋಬಾರ್ದು. ಹೌದು, ನನಗೆ ನಾನು ಹೇಳ್ಕೋಬೇಕು, ಈಗ ನಾನು ಎದ್ದು ನಿಂತ್ಕೋತೀನಿ ಅಂತ. ಆಗ ಕೈ ಕಾಲ ಎಲ್ಲ ರೆಡಿ ಆಯ್ತದೆ, ಮಸಲ್ಸು. ಹೌದು, ಕರೆಕ್ಟ್, ರೆಡಿ ಆಯ್ತದೆ. ಹಾಗೆ ಎದ್ದು ನಿಂತ್ಕೊಳ್ಳಿ. ಅದನ್ನ ಅನ್ನೋದು. ಆಮೇಲೆ ಅದಾದ್ಮೇಲೆ ಕೂಡ ಹೆಜ್ಜಾಗಿ ಕೂಡ ಒಂದು ನಿಂತ್ಕೋ. ದಯವಿಟ್ಟು ಅದಕ್ಕೆ 2 ನಿಮಿಷ ನಿಂತ್ಕೋ, ಒಂದು 10 ಸೆಕೆಂಡು ನಿಂತ್ಕೋ ಸಾಕು. ಫ್ರೀ ಆಗಿ ಗೊತ್ತಾಗ್ತದೆ ನಿನಗೆ. ಆವಾಗ ಹೆಜ್ಜೆ ಹಾಕು. ಹೌದು, ಕೂತ್ಕೋಬೇಕಾದ್ರೆ ನಿಧಾನ ಕೂತ್ಕೋ. ಆಮೇಲೆ ಮೈಂಡಿಂದ ತಗೊಂಡ್ಬಿಡಿ, ನಮಗೆ ವಯಸ್ಸಾಯ್ತು, ಇದರಿಂದ ಹಿಂಗಾಯ್ತು, ಹಂಗಾಯ್ತು, ಹಿಂಗಾಯ್ತು. ಚಿರು ಹ್ಯಾಪಿ ಮೂಡಲ್ಲಿರಬೇಕು. ದಯವಿಟ್ಟು
ರಾಸಾಯನಿಕಿಲ್ಲ ನಾವು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ 5 ಜನ, ನಮ್ಮ 6 ಜನ ಇಟ್ಕೋ, ನಾನು ನಮ್ಮವ್ವ ನಮ್ಮಪ್ಪ ನನ್ನ ಹೆಂಡತಿ 6 ಜನಕ್ಕೂ ಇವತ್ತವರೆಗೂ ಒಂದು ಸ್ವಲ್ಪ ಬಿಲ್ ಆಗಿಲ್ಲ ಯಾರು. ಟೀ ಕಾಫಿ ಏನಾದ್ರು ಕುಡಿ ಏನಿದು ಯೂಟ್ಯೂಬ್ ಮಾಡ್ಕೊಂಡ್ರೆ ಕಾಫಿ ಟೀ ಸರ್ ಮಾಡಿ ಕಳಿಸ್ಬಿಡಾವತ್ತೆ ನೀವು ಅಷ್ಟೇ ಗುರು ಅಷ್ಟೇ. ನೋಡಿ ಸ್ನೇಹಿತರೆ ಹೆಂಗೆ ಮಾಡ್ತಿದ್ದಾನೆ ಕಾಲ ನೋಡಿ, ನೀವೇ ಹೋಗಿರ ಅವನಿಗೆ ಯಾರು ನೋಡಿ ನೋಡಿ ಆಗೈತೆ ಗಾಡಿ ಬಿದ್ಬಿಟ್ಟೆ ಆಕ್ಸಿಡೆಂಟ್ ಆಯ್ತು, ಎಲ್ಲ ಸರಿ ಹೋಯ್ತು. ಈಗ ಮಾಡ್ಕೋಬೋದ ನೀವೇ ಹೇಳಿ ಕಾಲೇಜ್ ಮಾಡ್ಕೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಯ್ತದ. ಇವ್ನು ನೀನಾದ್ರೂ ಹೊಂಟೈತ್ಯಾ? ಓಯ್ ಯೂಟ್ಯೂಬರ್ ನೀನಾದ್ರೂ ಹೊಂಟೈತ್ಯಾ? ಗಾಡಿ ಸ್ಕಿಡ್ ಆಯ್ತು ಬಿದ್ದೆ. ನೋಡಿ ನಮ್ಮ ಜಯರಾಮ್ ಅವ್ರು ಏನು ಹೇಳ್ತಾರೆ ನೋಡಿ, ಅವ್ರಿಗೆ ಹೇಳ್ತಾರೆ ಇವನ್ ತರ ನಾನೇನೋ ಕಾರ್ ಓಡಿಸ್ತಿಲ್ಲ, ಬೈಕ್ ಓಡಿಸೋದು. ಬೈಕ್ ಒಂದ್ಮೇಲೆ ಸಹಜ ಬೀಳೋದು ಹೇಳೋದು. ಬಿದ್ದಿದ್ದೀನಿ, ಈಗ ತಿರ್ಗಾಡ್ತಾ ಇಲ್ಲ ನೋಡು, ತಿರ್ಗಾಡ್ತಾ ಇಲ್ವಾ? ನಾನು ತಿರ್ಗಾಡ್ತಾ ಇದ್ದೀನಿ, ನಾಳೆ ಓಡ್ತೀನಿ ಅಷ್ಟೇ ಅಷ್ಟೇ. ನಾನು 3 ಸಲ ಬಿದ್ದೀನಿ ಗಾಡಿಯಲ್ಲಿ, 3 ಸಲ ಬಂದ್ರೆ ಹೇಳ್ದೆ ಬೀಳದೆ ಇರಕ್ಕಾಯ್ತದ. ಇಂಥವಲ್ಲ ಗುರು ಬೈಕ್ಗಳೆಲ್ಲ ಇಲ್ಲ ಥಿಯೇಟ್ರ್ ಒಳಗೆ. ಭೀಮಾ ರಸಗುರು ಇಲ್ಲಿ ಈಚೆ ನಿಂತವಲ್ಲ ಗುರು ಥಿಯೇಟ್ರಿಂದ. ಪರವಾಗಿಲ್ಲ, ಸುಮಾರು ಆಗದೆ. ಇವತ್ತು ನಿಮ್ ಬಂದಿಲ್ಲ ಅಂದ್ರೆ ಇಬ್ಬರು ಅಲ್ಲಿ ಪಿಕ್ಚರ್ ಇವತ್ತು ಬಿಡ್ತೀನಿಲ್ಲ ನಿನ್ನ ಪಡ್ಸಾಗ ಹೆಂಗಾರ ಮಾಡಿ ಎಳೈತೀರಿ ಥಿಯೇಟ್ರಲ್ಲಿ ಒಂದ್ಸಲ ಆಮೇಲೆ ನೋಡವ ಅಂತ. ಮೊಬೈಲ್ ಇವತ್ತೊಂದು ಜನ್ರೇಷನ್ ಚೆನ್ನಾಗದ ಗುರು. ಇವತ್ತಿನ ಜನ್ರೇಷನ್ಗೆ ಪಿಕ್ಚರ್ ಅದ. ಇವತ್ತಿನ ಜನ್ರೇಷನ್ ಏನೈತೆ ಅದು ತೋರ್ಸೋಣ ಚೆನ್ನಾಗಿರುತ್ತೆ. ಎಲ್ಲ ಡ್ರಗ್ಸ್ ಹೆವಿ ಡ್ರಗ್ಸ್ ನಮ್ಮಲ್ಲಿ ಜನ ಹೆಂಗೆ ಆಳ್ತಾರೆ ಅಂತ ಎಲ್ಲ ಹುಡುಗರು ತಮ್ಮ ತಾಕತ್ತೆ ಇಲ್ಲ. ಈಗ ಹುಡುಗರು ನೋಡಿ ಸ್ನೇಹಿತರೆ ಕನ್ನಡ ಬ್ಯಾಂಕ್ ಎಲ್ಲ ಮನೆ ಡ್ರಗ್ಸ್ ಹೊಡೆದು ಚಿಕ್ಕ ಚಿಕ್ಕ ಕೈಕ ಸಿಗರೇಟ್ ಮಾಡ್ಕೋಬೇಕು ನೀವು. ಹಾಂ ಅಲ್ಲ ಬ್ಯಾಂಕ್ಗಳ ಮುಂದೆ ಏನು ಜನಗಳಪ್ಪ ಇವಾಗ. ಯಾವ ಬ್ಯಾಂಕ್ ಹೋಗೋ ಗಣೇಶ್ ಅವರೇ ಜನ ಅವರೇ ಜನ ನಮ್ಮ ಮನೆ ಇದೇ ಮನೆ ಕೊನೆಯಲ್ಲಿ ಹಿಂದ್ಗಡೆ ಇರೋದು. ಮನೆ ಹಣವಂತರು ಜಾಸ್ತಿ. ಆಗ್ತಿದಂಗೆ ನಿನ್ನ ಎಷ್ಟು ಜನ ನೋಡ್ಬೋದು? 90 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರು ಮೊನ್ನೆ ನೀವು ಮೆಸೇಜ್ ಹಾಕಿದ್ರಲ್ಲಿ. ಇವತ್ತು 116. ಅಷ್ಟೇನಾ? ಹಾಂ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ 100 ಜನ ಇದಾರಲ್ಲ, 500-600 ಜನ. ಕೆಲವ್ರಿಗೆ ಗೊತ್ತಿರಲ್ಲ ಇನ್ನೂ ಅದು ಹೆಂಗ್ ಮಾಡಬೇಕು ಏನು ಮಾಡಬೇಕು ಯಾಕೆ ಮಾಡಬೇಕು ಅನ್ನೋ ಗೊತ್ತಿಲ್ಲ. ಎದುರುಗಡೆ ಹೋಗಿ ನೋಡಿ ಸ್ನೇಹಿತರೆ ಕೋರ್ಟ್ ಆವರಣ ಟಿ ನರಸೀಪುರ, ಹಳೆ ಕೋರ್ಟು, ಹಳೆ ಕೋರ್ಟ್, ತಾಲೂಕು ಆಫೀಸು. ತಾಲೂಕು ಆಫೀಸ್ ಈಗ ಮಿನಿ ವಿಧಾನಸೌಧ ಈಗ. ವಿದ್ಯೋದಯ ಕಾಂಪೌಂಡ್. ಹೌದು, ಮುಂಚೆ ಕಾಂಪೌಂಡ್ ಇರಲಿಲ್ಲ, ಈಗ ಕಾಂಪೌಂಡ್ ಇದೆ ಸುರಕ್ಷತೆಯ ದೃಷ್ಟಿಯಿಂದ. ನೋಡಿ ವಿದ್ಯೋದಯ ಕಾಲೇಜ್ ಬಿಟ್ಟಿದೆ. ಹಿಡಿದ್ರು ನೀನು ಇಷ್ಟು ತೊಂದರೆ ಕೊಡ್ತಾ ಇದ್ದೀನಿ ಹೇಳ್ಬೇಕಾ? ಆಗ ಲಾಸ್ಟಲ್ಲಿ ಹೇಳ್ತಾರೆ ಕ್ಯಾಮ್ರಾಮನ್ 300 ಹಚ್ಚತೆ. ಮತ್ತೆ ಕಾಂಪೌಂಡ್ ಬಂದ್ಬಿಟ್ಟು ಹೇಳ್ತೀನಿ ಸ್ಲೋ ಮಾಡಪ್ಪ, ನಮ್ಮ ಸೈಡ್ ತೋರಿಸ್ತೀನಿ. ಇಲ್ಲ ಸ್ವಾಮಿ, ಇನ್ನು 2 ಕಿಲೋಮೀಟರ್. 2.5 ಕಿಲೋಮೀಟರ್ ಸ್ವಾಮಿ, 2 ಕಿಲೋಮೀಟ್ರು ಬಸ್ ಸ್ಟ್ಯಾಂಡ್ 2 ಕಿಲೋಮೀಟ್ರು ನಿಮ್ಮ ಸೈಡ್ಗೆ. ನಾನು 0 ಮಾಡ್ಕಂಡೆ ನೋಡಿದ್ದೀನಿ ಗಾಡಿ. ಹಾಕ್ಸಿ ಇವಾಗ ಹಾಕ್ಸಿ. ನೋಡಿ ನಮ್ಮ ಮನೋರಾಜ್ ಅವರು ವೀಚ್ ಆಯ್ತು ತಗೊಂಡಿದ್ದಾರೆ. ಏನು ಹೇಳೋದು? ದುಡ್ಡಿಲ್ಲ. ಆದ್ರೆ ಹೊಸ ಮನೆಗಳು ಎದಳ್ತಾನೆ ಯಾವೆ, ಮದುವೆ ಆಯ್ತಾನೆ ಯಾವೆ, ಹೊಸ ಬೈಕ್ ಊರು ಬರ್ತಾನೆ ಯಾವೆ. ದುಡ್ಡಿಲ್ಲ. ಮನೆಗೆ 4 ಮೊಬೈಲು, ಎಲ್ಲ ಸ್ಮಾರ್ಟ್ ಫೋನ್ ಎಲ್ಲ ಹತ್ರ. ಇನ್ನು ಬೈಕ್ ಇದೆ ಅಲ್ಲ ಮಾಮ, ಎಲ್ಲ ಕಾರ್ ತಗೋತಾವ್ರೆ. ಕಾರು ಏನಂತ ಗೊತ್ತಾ, ಮನೆ ನಿಂತಿರ್ಲಿ ಬಿಡು ಅಂತಾರೆ. ನಿಂತಿರ್ಲಿ ಕೇಳಿದ್ರೆ ದುಡ್ಡಿಲ್ಲ. ಒಂದು ಮಂದಲ್ ಗಾಸ್ ಮಲಗ್ಸಕ್ಕೆ ಹೇಳಿ. ದುಡ್ಡೆಲ್ಲ ಹೋಯ್ತು. ಸ್ಪೈಲಿ ಬಂದು ಅಮೆರಿಕಿಗಿಂತ ಮುಂದಿದ್ದಾರೆ ಈ ಸ್ಟೈಲ್ ಅವರು. ಸ್ಪೈಯಲ್ಲಿ ಮಾಡ್ಕೊಬತ್ತೀಯ ಗುರು. ದುಡ್ಡು ಬೇಕು ಅಂದ್ರೆ ಅಂತ ಕೆಲಸ ಎಲ್ಲ ಮಾಡ್ಬೇಕು. ಫ್ರೀಲಾನ್ಸರ್ ನೋಡಿದ್ಮೇಲೆ ನೀನು ಏನು ಗುರು ಇನ್ನೂ ಕೂತಿದೆಯಲ್ಲ ಗುರು ನರಸೀಪುರದಲ್ಲೇ. ಇಲ್ಲಿ ತನಕ ಫ್ರೀಲಾನ್ಸರ್ ನೋಡಿದ್ಮೇಲೆ ಇನ್ನೂ ನರಸೀಪುರದಲ್ಲೇ ಕೂತಿದೆಯಲ್ಲ ಗುರು. ಎದ್ದು ಕಡಿತಾ ಇರ್ಬೇಕು ಗುರು.
ಲೋಡ್ ಮಾಡ್ಕ ಕಂಕುಳ್ಗಡ್ ಲೋಡ್ ಮಾಡ್ಕ ಎರಡು ಹಿಂದಲ್ ಪಾಕೆಟ್ ಗಡ ಕೆಳಗಲ್ ಪ್ಯಾಂಟ್ ಲೋಡ್ ಆಗೋಗದ ಬಿಡು ದಟ ದಟ ಹಾಸ್ಕೊ ಹೋಗ್ತಾ ಇರ್ಬೇಕು. ಯಾವ ದೇಶ? ಅಫ್ಘಾನಿಸ್ತಾನ. ಯಾವ ಅಫ್ಘಾನಿಸ್ತಾನ ನುಗ್ತೀನಿ ಒಳಕ ಅನ್ಬೇಕು. ಇನ್ನು ನಮ್ದು ಬರೀ ಸಂಬಳ ಕಾಯ್ಕ ಕುಂತೀವಿ ಇನ್ನು ಇಲ್ಲಿ ತನಕ ಅವನು ಕಾಣೇಶ್ ಹೇಳ್ತಾನ ಹೇಳಕ್ ಕೂತಿದ್ನಂತ ಮನ್ಸ ಆಲ ಚಂದ್ರಗ್ರಹಕ್ಕೆ ಹೋಗೋಣ ನೀನು ಇನ್ನೂ ಇದ್ದಕ್ಕೆ ಏನ್ ಕೂತಿದೆ ಇಲ್ಲ ಅಂದಂತ ನನ್ನಂತ ಒಬ್ಬ ಬರದಂತ ನಾನು ಹೋಗವನೆ ಅಲ್ಲಿ ನೀರಿಲ್ಲ ಅದಕ್ಕೆ ಇಲ್ಲೇ ಕೂತೀನಿ ಅಂದಂತ ಹಂಗ ನಾನು ಹೋಗವನೆ ನಿನ್ನ ಬರಲೇ ಮಾಡಿ ಕಾಯ್ಕ ಕೂತೀನಿ ಯಾವ್ದು ಹಾಕಂದು ಏನ್ ಸೂಪರ್ ಆಗದ ಅನ್ನೋದು ನಾನ್ ನೋಡ್ತಾನೆ ಎಲ್ಲಿ ಸೂಪರ್ ಆಗಿದ್ದು ಎಲ್ಲಿ ಸೂಪರ್ ಆಗಿದ್ದು ಸೂಪರ್ ಕಂಡದು ವೆಬ್ ಸೀರೀಸ್ಗಳ ಇವರು ನೀನು ನಾಸಿಕದಲ್ಲೇ ಕುಂತಿದ್ರ ಅಂತವರು ಮಿಂಚ್ತಾ ಇರ್ಬೇಕು. ಇಲ್ಲಿ ತನಕ ಇರಾನ್ ಮಾಡಕ್ಕೆ ಬಿಡ್ತಾ ಇಲ್ಲ, ಓಡಾಡ್ತಾರಲ್ಲ ಅವರು. ನಮ್ಮ ದೇಶ ಹತ್ರ ಇದ್ದಿದ್ರೆ ಜನ ಇದ್ದಿದ್ರೆ ನೀರು ಅಷ್ಟೆತ್ರ ಬಂದಿತ್ತಾ ಈ ರೋಡ್ ತುಂಬೋಗಿತ್ತು ಅನ್ನೋದಿದು ಇರ್ಬೋದು. ಹೌದು ಬ್ಲಾಕ್ ಇದು ರೋಡು. ನಾನು ನ್ಯೂಸ್ ನೋಡಿದಾಗ ಎಲ್ಲ ತುಂಬಿಕೊಂಡಿದೆ ಅಂತ ಹೇಳ್ತೈತಪ್ಪ ಇಲ್ಲಿ ಇದೆಲ್ಲ. ಮ್ಯಾಕ್ ಬಂದೈತೆ ಈ ಬ್ರಿಡ್ಜ್ ಮ್ಯಾಕ್ ಬಂದೈತೆ ಇದು. ಸೋಮವಾರ ಇಲ್ಲಿ ಲೆಫ್ಟಲ್ಲಿ ಹೋಗ್ಬೋದು ಗುರು. ಏನು ಲೆಫ್ಟಲ್ಲಿ ಉಂಟ ಕಡೆ ಇಲ್ಲ ದೇವಸ್ಥಾನ ನಿಮ್ಮ ಕಡೆನಾ? ಹೋಗ್ಬೋದು. ಲೆಫ್ಟ್ ಕಟ್ಟಾಗೆ ರೈಟ್ ಕಟ್ಟಾಗುತ್ತೆ. ಲೆಫ್ಟ್ ಚೌಲ್ಟ್ರಿ ಪಕ್ಕ ಹೋಯ್ತಿದೆ ಶ್ರೀಕಂಠೇಶ್ವರ ಚೌಲ್ಟ್ರಿ ಪಕ್ಕ ಒಂದು ರೋಡ್ ಐತಿದೆ ಅಲ್ಲೋಟ ಬಿಡಿ. ಇಲ್ಲ ಅಂದ್ರೆ ಸುಮ್ಮನೆ ಅಲ್ಲಿ ಹೋಗಿ ಹಂಗೆ ಬಳಸ್ಕೊಂಡು ಆಯ್ತಾ ಭಜನೆ ಹೆಂಗೆ ಹೇಳ್ತಿ ಹಂಗ ಇದೇ ಮೇನ್ ರೋಡ್ ಅಲ್ವಾ ಗುರು? ರೋಹಿಂಗ್ ಅಂತ ಹೊಟ್ರೆ ಸರ್ಕಲ್ ಸಿಕ್ಬಿಡ್ತದೆ. ಇದು ಹೆವಿ ಟ್ರಾಫಿಕ್ ಇದು. ಹೆವಿ ಟ್ರಾಫಿಕ್ ನಡೆಯಪ್ಪ ರೈಟ್ಗೆ ಗಾಡಿ ಯಾಕೆ ಭಯ ಬೀಳ್ತಾನೆ. ಭಯ ಏನಿಲ್ಲಪ್ಪ ನಮಗೆ. ಹೊಡೆದ್ರೆ ಮುಗಿದೋಗಿತ್ತಲ್ಲಿ ಇಷ್ಟೊತ್ತಾಗ ಯಾವ ಟ್ರಾಫಿಕ್ ಭಯ ಉಡಿಸ್ತಿಲ್ಲ. ಟ್ರಾಫಿಕ್ ರೋಡ್ ಕಂಜೆಸ್ಟೆಡ್ ಗುರು ಅದು. ಬಸ್ಸು ಚಿಕ್ಕ ರೋಡ್ ಅದು. ಬಸ್ಸು ಲಾರಿ ಹೋಗೋದನ್ನ ನಿಲ್ಸರ ಗುರು ಅಲ್ಲಿ. ಎಲ್ಲಿ ಯಾರು ನಿಲ್ಸಿರೋರು? ಮೊದಲು ಹೋಯ್ತಿತ್ತು ಅಲ್ಲಿ ಅದ್ರೊಳ್ಳಿ ಬ್ರಿಡ್ಜ್ ಮೇಲೆ. ಹೌದು ಬಸ್ ಹೋಯ್ತಿರಲಿಲ್ಲ ಮೊದಲು. ಈಗ ಬ್ರಿಡ್ಜ್ ದಾಟಿ ಮುಂದಕ್ಕೆ ಬರ್ತೀಯಲ್ಲ ನೀನು, ದೇವಸ್ಥಾನ ಹಿಂದ್ಗಡೆ ರೋಡ್ ಕಂಜೆಸ್ಟೆಡ್ ಅದು. ಆರ್ ಪಿ ರೋಡ್, ರಾಷ್ಟ್ರಪತಿ ರೋಡ್, ಹೆವಿ ಟ್ರಾಫಿಕ್ ಅಲ್ಲಿ ಉದ್ದಕ್ಕೆ ಅಲ್ಲಿ ಗಂಟು. ಹೌದು ಅಂದ್ರೆ ಅದು ನಿಯರೆಸ್ಟ್. ಏನು ಅಂಡರ್ಗ್ರೌಂಡ್ಗೆ ಹೋಗಮ್ಮ? ಅಂಡರ್ಗ್ರೌಂಡ್ಗೆ ಎದ್ದು ಹೋದರೆ ಹೋಯ್ ಕೈ ಮುಖರಪ್ಪ ಶಿವ. ಶ್ರೀಕಂಠೇಶ್ವರ ಒಳರೋಗ್ದವನೇ ಕಾಪಾಡಪ್ಪ. ಕಾಲು ವಾಸಿ ಮಾಡಪ್ಪ, ಬೇಗ ಮುಡಿ ಕೊಡ್ಬೇಕಪ್ಪ. ಆಯ್ತಾ ಇಲ್ಲ ಇಟ್ಟುಡಕ್ಕೆ ನೀರು ಕುಡಿಯಕ್ಕೆ ಎಲ್ಲ ಕೂದಲೆಲ್ಲ ಒಳಗೆ ಹೋಯ್ತದೆ ಕಣಪ್ಪ. ಪ್ಲೀಸ್ ಕೈ ಮುಗಿತೀನಿ, ಬೇಗ ವಾಸಿ ಮಾಡಪ್ಪ. ಸಮಯ ಇದ್ರೆ ಹೋಗಿದ್ದು ಹೋಗ್ಬೋದಿತ್ತು. ಸಮಯ ಏನಿಲ್ಲ, ಬೇಕಾದ್ರೆ ಕೂತಿರ್ತೀನಿ, ಹೋಗಿ ಬನ್ನಿ. ನೀವು ಬರ್ಬೇಕು. ನಾನು ಗುರು ಎಲ್ಲ ನಡೆಯಕ್ಕದ್ದು ಗುರು. ನೀರೆಲ್ಲ ನೋಡಿ ಸ್ನೇಹಿತರೆ, ನಂಜನಗೂಡು ದಕ್ಷಿಣ ಒಳಗಡೆ ನೀರು ಇರುತ್ತೆ ಗುರು. ಎಲ್ಲಿ ದೇವಸ್ಥಾನದ ಒಳಗಡೆ ನೀರು ಆಯ್ತದೆ, ಕೆಳಗಡೆ ಕಾಲು ಹತ್ತಿ ಅಲ್ವಾ, ಅಬ್ಸರ್ವ್ ಮಾಡ್ಕೊಂಡು ಮ್ಯಾಕ್ ಕೇಳ್ಕೊಬಿಡುತ್ತೆ ನೀರನ್ನ ಒಂದು ಕವರ್ ಕಟ್ಟು ಅಲ್ವಾ? ಏಡ್ ಕವರ್ ಕಟ್ಕೋ. ಆಯ್ತಪ್ಪ. ಇನ್ನೂ ಬಳಸ್ಕೊಬರ್ಬೇಕು. ರೈಟ್ ತಗೊಂಡ್ರೆ ಒಳ್ಳೇದಲ್ವ? ಏನಾಗುರು ಯಾಗುರು ಅಪ್ಪಜೆ ಲೆಫ್ಟ್ ಪಾಪಜೆ ನೋಡ್ರಿ ಲೆಫ್ಟ್ ಬಾರ ಲೆಫ್ಟ್. ನೀರಿದ್ರೆ ಅಂಡರ್ಗ್ರೌಂಡ್ ಒಳಗೆ ಸ್ವಲ್ಪ ನೀರು ಇರುತ್ತೆ ಅನ್ಕೋತೀನಿ. ಹುಷಾರಾಗಿ ಹೋಗಿ, ಬೈಕ್ ಹೋಯ್ತೇವೆ ಅಂದ್ರೆ ಹೋಗ್ಬೋದು. ಕಾರ್ ಬಂತಲ್ಲ, ಮಳೆ ಬಂದಾಗ ಇದಾಯ್ತದೆ, ನೀರು ಕತ್ತದ. ಆಮೇಲೆ ನಾನು ನೀನು ಜಾವ್ರಿ ಇಲ್ಲೋ ಯಾವ್ದು ಬೀಗ ರೂಟ್ ಬೈನು ಇಲ್ಲಿ ಯಾವುದೋ ಒಂದು ಬೀರ್ ರೂಟ್ ಇತ್ತಲ್ಲ ಇಲ್ಲಿ ಊರಿಂದ ಆಚೆಗೆ. ಒಂದು ಸೇಬ ಒಂದು ಕಿತ್ಲೆಣ್ಣೆ ಏನೋ ನನ್ನ ಕೈ ಅಲ್ಲಿ ಊರದಲ್ಲಿ ತಗೊಬಿಡೋಣ ಸುರೇಶ. ಸೇಬ್ ತಗೊಂಬಿಡ ಒಂದು ಕೆಜಿ. ನೋಡಿ ಹೆಂಗ್ ಓಡಿಸ್ತಾರೆ. ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಕ್ಯಾಮ್ರಾಮನ್ ನಾವೇ ಆಗ್ಬಿಡ್ತೀವಿ. ಒಳ್ಳೆ ಫೋಸ್ ಕೊಡ್ತೀರಾ ನನಗೆ ಗೊತ್ತು. ಈಗ ಸ್ವಲ್ಪ ಮಾತಾಡ್ತೀನಿ, ಅದನ್ನೆಲ್ಲ ಎಡಿಟ್ ಮಾಡ್ಕೊಳ್ಳಿ. ಅದು ಯಾವ್ದೋ ಬೀಚ್ ಹತ್ರ ನಿಲ್ಲಿಸ್ಬಿಟ್ಟು ಒಬ್ಬರೇ ಸೆಲ್ಫಿ ತಕ್ಕೊಂಡು ಟಿಕಿ 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 ಹೋಗೋದು. ಟಿಕಿ 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 ಬಂದನ ವಿಷ್ಣುವರ್ಧನ, ಇಂದ್ರಜಿತ್, ಅಂಬರೀಷ್ ಎಲ್ಲರೂ ಬಂದ್ಬಿಡ್ತಾರ. ಟಿಕಿ 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 ಮುಂದಕ್ಕೆ ಬರೋದು. ಟಿಕಿ 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 ಅದನ್ನೇ ಇಲ್ಲಿ ನನಗೆ ಗೊತ್ತಿಲ್ಲ, ಮರ್ತ್ಬಿಟ್ಟು ನನ್ನ ಮೊಬೈಲ್ ನೋಡ್ತಾನೆ. ನನಗೆ ಗೊತ್ತಿಲ್ಲ, ಅಪ್ಪಾಜಿ ಮೊಬೈಲ್ ಎತ್ಕೊಂಡ್ಬಿಟ್ಟು
ಅಯ್ಯೋ ಕಾಲಪ್ಪ ಹಿಂಗ ಮೊಬೈಲ್ ಅಲ್ಲಿ ಎಲ್ಮೇಲ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡು ಹಿಂಗ್ ನಿಂತಾನಲ್ಲ ಮೊಬೈಲ್ ಎತ್ಕೋದ್ರೆ ಏನೇ ಮಾಡೋದು ದುಡ್ಡಿಲ್ಲ ಮಕ್ಕಳು ಮಾತ್ರ ಕೊಡ್ತಾವ ಮದುವೆ ಅವಾಗ ಆಯ್ತಾನೆ ಕಾರ್ ತಗೊಳ್ಳೋರು ಕಾರ್ ತಕ್ಕತವನ ಬಿಲ್ಡಿಂಗ್ ಕಟ್ಟೋರು Building ಬಿಲ್ಡಿಂಗ್ ಕಟ್ತಾವ್ನ. ಕಟ್ತಾವನ ದುಡ್ಡಿಲ್ಲ. ವ್ಯವಹಾರ ಮಾಡ್ತಾವ ರಾಜಕೀಯದಲ್ಲಿ ಗೆಲ್ತಾವನ ದುಡ್ಡಿಲ್ಲ ಹೋಗ್ಬಿಟ್ಟು ಮನೆ ಕಟ್ಟೋಣ ಕಾಸ್ಕೊಂಡು ನೋಡೆ ಈಗ ಯಾವ ಬಿಲ್ಡಿಂಗ್ ಕಟ್ತಾ ಇರ್ತಾನೆ ಕೋಟಿ ಗಟ್ಲೆಗೆ ಓ ನನ್ ಕಷ್ಟ ನಿಂಗೆ ಗೊತ್ತಾ ಅಂತ ಅಯ್ಯೋ ಎಲ್ಲಿ ಬರ್ತಪ್ಪ ಕಾಸು ನಾನು ಏನೇನೋ ಮಾಡಕ್ ಇರ್ತಾನಪ್ಪ ನಾವು ಹೇಳಿನಿ ಒಂದು ಓಟ್ ಸಿಮೆಂಟ್ ಇವನಿಗೆ ಹೇಳಿನಿ ಬಂದಿಲ್ಲ ನಾಯಕ ನಿಂತೀನಿ ನಾನು ನನ್ ಕಷ್ಟ ನಿಂಗೆ ಗೊತ್ತಾ ಗೊತ್ತಾ ಅಂತಾನೆ ಕೂದಲು ಕಾಸು ಕೊಟ್ಟಿಲ್ಲ ಸಿಮೆಂಟ್ ಅವ್ನು ಕಾಸು ಕೊಟ್ಟಿಲ್ಲ ವಾಟರ್ ಟೈಮ್ ಕಾಸು ಕೊಟ್ಟಿಲ್ಲ ಅಂತಾನೆ ಆದ್ರೂ ಒಂದಿನ ಕೆಲಸ ನಿಲ್ತಿಲ್ಲ ನಿಲ್ತಿಲ್ಲ ಯಾಕೆ ದುಡ್ಡಿಲ್ಲ ದುಡ್ಡಿಲ್ಲ ಓ ಓ ಹೇಳಿ ಊಟಿಗೆ ತಮಿಳ್ನಾಡಿಗೆ ತಿಂಗಳಲ್ಲಿ ಒಂದ್ಸರಿ ಹೋಗ್ತಾರ ಮಿಸ್ ಇಲ್ಲದೆ ಅದೇನದು ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರಾ ಅಥವಾ ನಿಮಗೆ ಸಿಗೋದಾ ಕಸ್ಟಮರ್ಸ್ ಇದಾರಲ್ಲ ಅವರು ಅಲ್ಲಿ ಹೋಗ್ಬೇಕಾಗ್ತದೆ ಇವಾಗ ಇದಕ್ಕೆ ಹೋಗ್ಬೋದೆ ನಾವು ಶಾರ್ಟ್ ಮೂವಿ ಮಾಡೋ ಆಯ್ತು ಗುರುಗಳೇ ಬರ್ತೀವಿ ಯಾವ್ದಾದ್ರು ತೇಜಸ್ವಿದ ಒಂದು ಸ್ಟೋರಿ ಎತ್ಕೊತೀನಿ ತುಂಬ ಶಾರ್ಟ್ ಆಗಿ ಕಾಮಿಡಿ ಇರಬೇಕು ಕಾಮಿಡಿಗೆ ಪ್ರಾಮುಖ್ಯತೆ ಜಾಸ್ತಿ ನಮ್ಮಲ್ಲಿ ಬೇರೆದೆಲ್ಲ ಬೇಡ ಬೇರೆದೆಲ್ಲ ನನ್ಸಂತ ಆಗ್ಬಿಡ್ತಾರೆ ಅವ್ರದ್ದು ಕರ್ವಾಲೋ ಆಯ್ತಲ್ಲ ಬುಕ್ಕು ಕರ್ವಾಲೋದಲ್ಲಿ ಸಣ್ಣ ಸಣ್ಣ ಕಥೆಗಳು ಬರ್ತದೆ ನೋಡಿ ಸ್ನೇಹಿತರೆ ಊರ ತಲುಪಿದ್ದೀವಿ ಇಲ್ಲಿಂದ ರೈಟ್ ಎತ್ಕೊಂಡ್ರೆ ಅವ್ರ ಊರು ನಿನ್ನ ಹೆಸರೇನು ಅತಾಗಿಂದ ಯಾಕಂಗಂತೀರ ಅದೇ ಮನೆ ನೋಡಿ ಸ್ನೇಹಿತರೆ ಬಂದಿದ್ದೀವಿ ಹರಿಯೂರು ನೋಡಿ ಟೈಮ್ ಆಗೋಯ್ತು ಇದೇ ಮಂಜು ನೋಡಿ ಅವ್ರ ಮನೆ ನೋಡಿ ಫ್ರೆಂಡ್ಸ್ ಬಂದಿದ್ದೀವಿ ಮಂಜು ನೋಡೋಕ್ಕೆ ನೋಡಾಯ್ತು ಹೊಟ್ಟಿದ್ದೀವಿ ನೋಡಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡಿದ್ದಾನೆ ಧೈರ್ಯ ಹೇಳಿ ಒಂಚೂರು ಅವನಿಗೆ ಬಂದಿರೋರು ಯಾರು ಫ್ರೆಂಡ್ಸ್ ಅಂತ ಹೇಳೋದು ಎಷ್ಟು ಅಲ್ಲ ಅಲ್ಲ ಹೇಳ್ಕೊಂಬಂದಿಲ್ಲ ಗೋಡಿ ಪಾಪ ಇವ್ರು ಅಲ್ಲಿ ನೋಡ್ ತಕ್ಷಣ ಎಲ್ಲ ಓದ್ಬೋದು ನಾಲ್ಕೆ ನಾವೇ ನೋಡಿ ತುಂಬ ಲೇಟ್ ಆಗೋಯ್ತು ನರಸೀಪುರ ನಮ್ಮ ಮನೋರಾಜ್ ಡ್ರಾಪ್ ಮಾಡಿದ್ವಿ ತುಂಬ ಲೇಟ್ ಆಗೋಯ್ತು ಇವಾಗ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕು ನಮ್ಮ ಅಣ್ಣ ಜಯರಾಮಣ್ಣ ನೋಡುವ ಬಿಟ್ಟು ಸರಿ ಸುಮಾರು ಎಷ್ಟು ನಾವು ಮನೆಗೆ ಹೊರಡಬೇಕು ಭಾಳ ತುಂಬ ಲೇಟ್ ಆಗೋಯ್ತು ನಮ್ಮ ಮುಂಜಾನೆ ಮೀಟ್ ಮಾಡಿದ್ವಿ ಭಾಳ ಸೂಪರಾಗಿ ಅನ್ನಿಸ್ತು ಅಂದರೆ ಸುರೇಶ್ ಅವ್ರ ಊರಿದು ಗೇಟ್ ಯೋಗಿರಾಜ್ ಅವರ ಯೋಗಿರಾಜ್ ಅವ್ರ ಊರಿದು ಊರು ಆಯ್ತು ನೋಡಿ ಸುರೇಶ್ ಇವಾಗ ಡ್ರಾಪ್ ಆಯಿತು ಇವಾಗ ಹೋಗಿ ಬಂದಿದ್ದು ವಾಹ್ ತುಂಬಾ ಟೈಮ್ ಆಗೋದು ಸಾಯಂಕಾಲ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಅಲ್ಲಿ ಆದರೂ ಒಂದು ಬಹಳ ಒಂದು ಏನು ಹೇಳೋದು ನಮ್ಮ ಮನೋದು ನೋಡೋಕ್ಕಾಗಲ್ಲ ಮಂಜುಂದು ನೋಡೋಕ್ಕಾಗಲ್ಲ ಪಾಪ ಆದರೆ ಅವನು ನೋಡೋಕೆ ಹಂಗೆ ಕಾಣ್ತಿದ್ದಾನೆ ಭಾಳ ನೋವು ಇದೆ ಒಳಗಡೆ ಅವನಿಗೆ ಆದರೂ ಅವನು ಬಹಳ ತಡ್ಕೊಂಡಿದ್ದಾನೆ ನೋವನ್ನ ಆಯಿತಾ ಇವರಿಬ್ಬರಿಗೂ ದೇವರು ಒಂದು ಶಕ್ತಿ ಕೊಡಲಿ ತಡ್ಕೊಳ್ಳೋ ಶಕ್ತಿ ಮುಂದಿನ ದಿನ ಇನ್ನೂ ಚೇತರಿಸ್ಕೊಳ್ಳಿ ನೀಟಾಗಿ ಅಂತೇಳಿ ದೇವ್ರನ್ನ ಕೇಳ್ಕೊತ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ದಯವಿಟ್ಟು ನೀವೂ ಅವರಿಬ್ಬರು ಒಳ್ಳೇದಾಗಲಿ ಅಂತ ದೇವ್ರಿಗೆ ಕೇಳ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಇಷ್ಟಕ್ಕೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್